ಬನ್ನಿ ಸ್ನೇಹಿತರೆ, ವೆಲ್ಕಮ್ ಟು ಕಾಂಟೆಂಟ್ ಸರ್ಕಲ್ ಕೆ. ಈಗಾಗಲೇ ನಿಮಗೆ ನಾನು ಆಲ್ಮಟ್ಟಿಯ ಮುಘಲ್ ಗಾರ್ಡನ್ ವಿಡಿಯೋವನ್ನು ತೋರಿಸಿರುತ್ತೇನೆ. ಇಂದು ನಾನು ನಿಮಗೆ ಆಲ್ಮಟ್ಟಿಯಲ್ಲಿರುವ ಇನ್ನೊಂದು ರಾಕ್ ಗಾರ್ಡನ್ಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋವನ್ನು ವೀಕ್ಷಿಸೋಣ. ಇದರಲ್ಲಿರುವ ಅದ್ಭುತ ರಾಕ್ ಗಾರ್ಡನ್ ನೋಡೋಣ. ನೋಡಿ, ಇದೇ ರಾಕ್ ಗಾರ್ಡನ್ನ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದಿಂದ ಪ್ರವೇಶ ಪಡೆದು ಇದು ಹಲವಾರು ಎಕರೆಗಳಲ್ಲಿ ಹರಡಿದೆ. ಇಲ್ಲಿ ನೋಡಿ, ಅದ್ಭುತವಾದ ಕಲಾಕೃತಿಗಳನ್ನು ಯಾವ ರೀತಿ ಪ್ರದರ್ಶಿಸುತ್ತಾರೆ ಅಂತ. ಈ ರಾಕ್ ಗಾರ್ಡನ್ನ ಇನ್ನೂ ಮುಂದೆ ನೋಡಿಕೊಂಡು ಅದ್ಭುತವನ್ನು ಆನಂದಿಸೋಣ. ಬಿಜಾಪುರದಲ್ಲಿ ಇಂಥ ಒಂದು ಗಾರ್ಡನ್ ಇದೆ ಅಂತ ಹೇಳಿದರೆ ನಂಬಲು ಸಾಧ್ಯ. ನೋಡಿ, ಮುಂದಕ್ಕೆ ನಡೆಯೋಣ. ಇಲ್ಲಿ ನಿಮಗೆ 7D ಥಿಯೇಟರೂ ಇದೆ, ಮಿರರ್ ಮೇಜು ಇದೆ. ಅದನ್ನೆಲ್ಲ ತೋರಿಸ್ತಾ ಬರ್ತೇನೆ. ಈಗ ಸದ್ಯಕ್ಕೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸೋಣ. ನೋಡಿ, ಇದು ಈಗ 7D ಥಿಯೇಟರ್ ಅನ್ನು ನೋಡೋಣ. 7D ಥಿಯೇಟರ್ ಅಲ್ಲಿ 7 ಡೈಮೆನ್ಷನ್ ಚಿತ್ರಗಳನ್ನು ತೋರಿಸಲಾಗುತ್ತದೆ. ಇದು ಒಂದು ಅದ್ಭುತವಾದ ಒಂದು ಅನುಭವ. 7D ಥಿಯೇಟರ್ ಅಲ್ಲಿ ನಿಮಗೆ ಸ್ಕ್ರೀನಲ್ಲಿ ಎಫೆಕ್ಟ್ ಅಲ್ಲದೇನೆ ಅಲ್ಲಿ ಅಳವಡಿಸಿರುವ ಕುರ್ಚಿಗಳ ಮೇಲೂ ಒಂದು ಎಫೆಕ್ಟ್ ಬರ್ತದೆ. ಅಲ್ಲಿ ನೀರು ಸಿಂಪಡಿಸುವುದು, ಸುಗಂಧತೆ ಮತ್ತು ಹಲವಾರು ತರದ ಎಫೆಕ್ಟ್ಗಳನ್ನು ನೀವು ಅನುಭವಿಸಬಹುದು. ಇದು ಒಂಥರ ಅದ್ಭುತ ಅನುಭವನೇ ಹೇಳ್ಬೋದು. ಇದು ಕೆಲವೇ ಕಡೆಗಳಲ್ಲಿ ದೊರೆಯುತ್ತದೆ. ಬೆಂಗಳೂರು ಬಿಟ್ಟರೆ ನನ್ನ ಪ್ರಕಾರ ಇದು ಮೋಸ್ಟ್ಲಿ ಈ ಬಿಜಾಪುರದ ಗಾರ್ಡನಲ್ಲೇ ಇರುವುದು ಅಂತ ಕಾಣಿಸ್ತದೆ.
ಇದು ಒಂಥರ ಅನುಭವ, ನನಗೆ ಸುಂದರ ಅನುಭವ. 7D ಥಿಯೇಟ್ರಲ್ಲಿ ನಿಮಗೆ ಅನುಭವಿಸಲೇಬೇಕಾದಂಥ ಒಂದು ಆ, ಸಮಯ ಇದು. ನೀವು ಅದನ್ನು ಆನಂದಿಸಿ. ಈ ಕಡೆ ಬಂದಾಗ ನೀವು ಒಂದು ಸ್ಥಳವನ್ನು ವೀಕ್ಷಿಸಲು ಮರೆಯಬೇಡಿ. ಯಾಕಂದರೆ ಇದು ನಿಮಗೆ ಎಲ್ಲ ಕಡೆ ಸಿಗುವುದಿಲ್ಲ. ಇದು ಬಹಳ ಸುಂದರವಾಗಿದೆ. ಇಲ್ಲಿ ನಿಮಗೆ ಆ ಒಂದು ಚಿತ್ರ ತೋರಿಸ್ತಾರಲ್ಲ, ಅದರ ಒಂದು ಎಫೆಕ್ಟ್ಸ್ನ ಅನುಭವಿಸೋದೇ ನಿಮಗೆ ಒಂಥರ ಜೀವನದಲ್ಲಿ ಒಂದು ಒಳ್ಳೆಯ ಅನುಭವ. ಮುಂದಕ್ಕೆ ಹೊರಗಡೆ ಬಂದ ಮೇಲೆ ಅಲ್ಲೇನೆ ಒಂದು ಮಿರರ್ ಮೇಜ್ ಅಂತ ಇದೆ. ಮಿರರ್ ಮೇಜ್ ಅಂದರೆ ಏನು ಗೊತ್ತಾ? ಅದನ್ನು ತೋರಿಸ್ತೀನಿ ಇವಾಗ. ಈಗ ನಿಮಗೆ ಮಿರರ್ ಮೇಜಲ್ಲಿ ನೀವು ಒಳಗಡೆ ಹೋದ ತಕ್ಷಣ ನಿಮಗೆ ಒಂಥರ ದಾರಿ ಕಾಣದ ಅನುಭವ. ನೋಡಿ, ಇದು ಮಿರರ್ ಮೇಜ್ ಇರೋವಂಥ ಒಂದು ಇದನ್ನು ಯಾವ ಕಲಾಕೃತಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದೇ ಥರ ಮಿರರ್ ಮೇಜ್ ಅಂದರೆ ಇದೇನೆ. ಇಲ್ಲಿ ನೀವು ಒಳಗಡೆ ಹೋದ್ಮೇಲೆ ನಿಮಗೆ ಗಾಜಿನ ಒಂದು ಹಲವಾರು ಇದನ್ನ ಇಟ್ಟಿರ್ತಾರೆ. ಅಲ್ಲಿ ನಿಮಗೆ ಯಾವ ಕಡೆಗೆ ಹೋಗೋದು ಅಂತ ನಿಮಗೆ ಗೊಂದಲಮಯವಾದ ವಾತಾವರಣ ಇರ್ತದೆ. ನೋಡಿ, ಈ ಥರ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತಾಗಲ್ಲ. ಇದೇ ಒಂದು ಅದ್ಭುತ. ಇಲ್ಲಿ ಒಂಥರ ಎಂಜಾಯ್ ಮಾಡ್ಬೋದು. ಇದನ್ನು ಒಂಥರ ನೋಡಲೇಬೇಕಾದ ಒಂದು ಸುಂದರ ಇದು. ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದರೆ ಭಾಳ ಎಂಜಾಯ್ ಮಾಡ್ತಾರೆ. ಈ ಬಿಜಾಪುರ ಕಡೆಗೆ ನೀವು ಪ್ರವಾಸ ಬಂದಾಗ ಇದನ್ನೆಲ್ಲ ನೋಡೋದು ಮರಿಬೇಡಿ. ಸರ್ಕಾರದಿಂದ ಹಲವಾರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಜನರಿಗೋಸ್ಕರ ಇದನ್ನು ಮಾಡಿರ್ತಾರೆ. ನೋಡಿ, ಇಲ್ಲೂ ಹಾಗೇನೆ ಒಳ್ಳೆ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಬಗ್ಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು. ನೋಡಿ, ಯಾವ ರೀತಿ ಕ್ಲೀನಾಗಿ ಇಟ್ಟಿದ್ದಾರೆ ಈ ಗಾರ್ಡನ್ಗಳನ್ನು. ನಮಗೆ ಮುಂದಕ್ಕೆ ನೋಡಿಕೊಂಡು ಹೋಗೋಣ ಬನ್ನಿ. ಹಾಕ್ಬೇಡ ಕ್ರೊಕೊಡೈಲ್ అని ನೋಡಿ, ಇದೇ ಆಲಮಟ್ಟಿಯ ಸುಂದರವಾದ ರಾಕ್ ಗಾರ್ಡನ್. ಇದು ಸರ್ಕಾರದಿಂದ ಹಲವಾರು ಕೋಟಿ ರುಗಳನ್ನು ವೆಚ್ಚ ಮಾಡಿ ನಿರ್ವಹಿಸಲಾಗುತ್ತಿದೆ. ಇದನ್ನು ಸಾರ್ವಜನಿಕರಿಗಾಗಿ ಮಾಡಲಾಗಿದೆ. ಇದನ್ನು ಆನಂದಿಸಿ. ಈ ಕಡೆ ಬಂದಾಗ ಇದನ್ನು ತಪ್ಪದೇ ವೀಕ್ಷಿಸಿ. ಹಾಗೂ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಎಂದು ತಮ್ಮಲ್ಲಿ ವಿನಂತಿ. ವಿಡಿಯೋ ನೋಡಿರುವುದಕ್ಕಾಗಿ ಧನ್ಯವಾದಗಳು.